ಏನ್ರಿ ಗೊತ್ತು ನಿಮ್ಗೆ ಅಂದ್ಬಿಟ್ಟು ಪ್ಲಾಟ್ಫಾರ್ಮ್ ಒಳಗೆ ಎಲ್ಲರೂ ಕರ್ಕೊಂಡ್ಬಂದು ನಿಲ್ಲಿಸ್ಕೊಂಡು ವಿಎಗಳನ್ನೂ ಕರೆದು ಎಲ್ಲರನ್ನೂ ಎಷ್ಟು ಹೆಂಗೆ ಬೇಕೋ ಡೇಟ್ಗಳು ಕೊಟ್ಟರು. ಆ ಎಫೆಕ್ಟ್ ಇವಾಗ ಆಗ್ತಾಯಿದೆ ಅಷ್ಟೇನಿಲ್ಲ. ಈ ತಿಂಗಳು ಕಳೆದ್ರೆ ಅದು ಡೌನ್ ಆಗ್ತದೆ. ಈಗ ಕೃಷ್ಣಮೂರ್ತಿ ಅವರೇ ನಾವು ಒಂದು ನೇರವಾಗಿ ಕೇಳ್ತೀನಿ, ಈಗ ಇದು 2 ಕೌಂಟ್ರು ಮಾಡೋಕ್ಕಾಗಲ್ವಾ ಸರ್? ಲೇಬರ್ಗಳಿಗೆ ಬಂದ ತಕ್ಷಣ ಮಾಡೋಣ. ಈಗ ಲೇಬರ್ ಬಂದ ತಕ್ಷಣ ಮಾಡ್ತೀರಾ, ಈಗ ತೊಂದರೆ ಆಗ್ತಾ ಇದೆಯಲ್ವಾ? ಈಗ ಒಂದು ಸ್ವಲ್ಪ ಡೇಟನ್ನು ಮುಂದೂಡಿ, ಈಗ ಬರ್ತಕ್ಕಂಥವ್ರಿಗೆ ವಿ ಎಗಳಿಗೆ ಹೇಳಿ ಮುಂದೂಡಿಸಿ ಇದನ್ನು ಏನು ಮಾಡ್ತೀರಾ ಅಂದ್ರೆ ಫಸ್ಟು ನೋಡಿ. ಈಗ ಅವ್ರು ಎಷ್ಟು ದಿವಸ ಆಗೈತೆ ಕೊಡ್ರಿ ನೀವು ಬಂದಿದ್ದು? ಶುಕ್ರವಾರ ಬಂದ್ರಿ. ನೀವೆಷ್ಟು ದಿವಸ ಆಗೈತಣ್ಣ ಬಂದು? ಬನ್ನಿ ಮುಂದೆ ಬನ್ನಿ. ಯಾವ ಊರಿನವರು? ಹಾಂ, ನೀವು ಸಂತೆಮತ್ತೂರಿನವ್ರಯ್ಯ? ಇಲ್ಲಿ ವಾರದಿಂದ ಇನ್ನೂ ಎಷ್ಟು ದಿವಸ ಬೇಕಾಗುತ್ತೆ ನಿಮಗೆ? ಇವತ್ತು ತುಂಬ್ತಾರೆ. ಬಟ್ ಈಗ ನಿಮಗೆ ಡೇಟ್ ತೊಗೊಂಡಿರೋ ಪ್ರಕಾರ ನೀವು ತಂದು ಹಾಕಿದ್ರೆ ಇವ್ರು ರಾಗಿ ತೊಗೊಂಡಿಲ್ಲ. ಡೇಟು ನಾವು ತಗೊಂಡು ಹಾಕುವಾಗ ಒಂದು 2 ದಿವಸ ಬಿಟ್ಟೆ ತಂದು ಹಾಕಿದ್ದು. 2 ದಿವಸ ಲೇಟಾಗಿ ಹಾಕಿದ್ದೀರಾ, ಆದ್ರೂ ಕ್ಲಿಯರ್ ಆಗಿಲ್ಲ. ಲೇಬರ್ ಇಲ್ಲ, ಮಧ್ಯೆ 2 ದಿವಸ ರಜಾ ಆ ದಳ್ಳಾಳಿಗಳ ಹೆಸರೇನು ಅಂತ ಗೊತ್ತಾ ನಿಮಗೆ? ನಮಗೂ ಕೆಲವು ಮಾಹಿತಿಗಳು ಬಂದವೆ. ಇದರಲ್ಲಿ ಯಾರ್ಯಾರು ಶಾಮೀಲ್ ಆಗವ್ರೆ ಅಂತೇಳಿ ಕೃಷಿ ಇಲಾಖೆಯಿಂದನೇ ಕೊಟ್ಟವ್ರೆ. ದಳ್ಳಾಳಿಗಳು ತಗೊಂಡ್ಬಿಟ್ಟು ಅವ್ರು ಹಾಕೊಂತವ್ರೆ. ಸರ್ ಈ ಕಡೆ ಬನ್ನಿ ನೀವು, ಮೇಡಮ್ ಮುಂದೆ ಬನ್ನಿ ನೀವು. ಈಗ ಅಲೌನ್ಸ್ ಮಾಡ್ಬಿಡಿ ಟೈಲೆಟ್ ರೈತರುಗಳು ಎಲ್ರಿಗೂ ಇಲ್ಲೇ ಇವ್ರ ಮುಂದೆನೇ ಅಲೌನ್ಸ್ ಮಾಡಿ. ಬಿಡ್ರಿ ಆಯ್ತು ಕೊಡ್ರಿ. ಈಗ ಇಲ್ಲಿ ನೋಡಪ್ಪ, ಇಲ್ಲಿ ಗುರುವೆ ಒಂದು ನಿಮಿಷ ಸುಮ್ಮನಿರು. ಮೇಡಮ್ ಈ ಕಡೆ ನೋಡಿ. ಕೃಷ್ಣಮೂರ್ತಿ ಅವರೇ ಈ ಕಡೆ ನೋಡ್ರಿ. ಈಗ ಜನಗಳಿಗೆ ಟೈಲೆಟ್ ವ್ಯವಸ್ಥೆ ಏನ್ ಮಾಡ್ತೀರಾ ಅದನ್ನ ಹೇಳಿ. ರೈತ ಭವನ ಏನಿದೆ ಹಿಂಬಾಗಿ ಇದೆ, ರೈತರು ಉಪಯೋಗಿಸ್ಕೋಬಹುದು ಆಯ್ತಾ. ಮತ್ತೆ ಕುಡಿಯೋ ನೀರಿನ ಶುದ್ಧ ಕುಡಿಯೋ ನೀರಿನ ಘಟಕ ನೀರ್ ಬರ್ತವೆ. ರಾತ್ರಿ ಹೊತ್ತು ಮಾತ್ರ ಯಾರು ವೇಸ್ಟ್ ಮಾಡಬೇಡಿ. ಕುಡಿಯೋದಕ್ಕೆ ಎಲ್ಲ ಇಟ್ಕೊಂಡು ವೇಸ್ಟ್ ಮಾಡ್ತಾರೆ. ತಮಾಷೆ ಹೇಳ್ತಿಲ್ಲ, ಅದನ್ನು ಟಾಯ್ಲೆಟ್ ಅದನ್ನ ಆಕ್ಷನ್ ತಗೊಳ್ಳೋಣ ಹೇಳಿ. ದಯವಿಟ್ಟು ಯಾರು ಮಾಡಬೇಡಿ, ಕುಡಿಯಕ್ಕೆ ಮಾತ್ರ ಉಪಯೋಗಿಸಿ. ಯಾಕಂದ್ರೆ ಎಷ್ಟು ನೀರು ವೇಸ್ಟ್ ಆಗುತ್ತೆ ಅಂದ್ರೆ ಶುದ್ಧೀಕರಣ ಮಾಡಕ್ಕೆ 1 ಲೀಟರ್ಗೆ 1 ಕ್ಯಾನ್ ನೀರು ವೇಸ್ಟ್ ಆಗಿರುತ್ತೆ. ಅದರಿಂದ ದಯವಿಟ್ಟು ಕುಡಿಯೋಕೆ ಉಪಯೋಗಿಸಿ ಆ ನೀರ. ನೀವು ಕೈ ತೊಳ್ಕೊಳಕ್ಕೆ ಎಲ್ಲ ಬೇರೆ ಬರ್ತವೆ, ಆ ನೀರನ್ನ ಉಪಯೋಗಿಸಿದೆ. ಈಗ ಟೈಲೆಟ್ ಇವಾಗ ಅವ್ರಿಗೆ ಸಪೋಸ್ ಮಳೆ ಬಂದಾಗ ಇರಕ್ಕೆ ಯಾವ್ದು ವ್ಯವಸ್ಥೆ ಮಾಡ್ತೀರಾ ರೈತರುಗಳಿಗೆ? ರೈತ ಭವನ ಇದೆ, ಉಪಯೋಗಿಸ್ಕೋಬಹುದು. ರೈತ ಭವನ ಏನ್ರಿ ಕೃಷ್ಣಮೂರ್ತಿ ಅವರೇ ನಿಮ್ಮ ಸಮ್ಮುಖದಲ್ಲಿ ಇವಾಗ ಏನ್ ಹೇಳ್ತೀರಿ? ರೈತ ಭವನ ನೋಡಿಲ್ಲ. ಅಗ್ನಿಶಾಮಕ ಠಾಣ ಏನಿತ್ತು ಅದು ರೈತ ಭವನ. ಈಗ ಅಗ್ನಿಶಾಮಕ ಠಾಣ ಇಲ್ಲ, ಅಲ್ಲಿ ಪೂರ್ತಿ ಖಾಲಿ ಇದೆ. ರೈತರು ಬಂದು ಅಲ್ಲಿ ಮಲಗಬಹುದು. ಯಾಕಂದ್ರೆ ಇಲ್ಲಿ ಪಾಪ ಅಲ್ಲಿ ಸಪೋಸ್ ಮಳೆ ಬಂದಾಗ ನಾನು ಕೇಳ್ತಾ ಇರೋದು ಅವ್ರು ಸ್ಟೇ ಆಗಕ್ಕೆ ಅಲ್ಲಿ ಐತೆ ಅಂತ ಹೇಳಿದ್ದೀರಾ. ನೋಡ್ರಿ ಕೃಷ್ಣಮೂರ್ತಿ ಅವರೇ, ಇನ್ನೊಂದ್ಸರಿ ನೀವು ಯಾರಿಗೂ ರೈತರುಗಳಿಗೆ ಟೈಲೆಟ್ಗೆ ಸಮಸ್ಯೆ ಮಾಡಂಗಿಲ್ಲ. ಈಗ ಅವ್ರು ಮೇಡಮ್ ಅವ್ರು ಹೇಳಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸಮ್ಮುಖದಲ್ಲೇ ಮೇಡಮ್ ಅವ್ರು ಬಂದು ಇವಾಗ ಬಗ್ಗೆ ಬೋರ್ಡ್ ಹಾಕ್ಬಿಡೋಣ. ಹಾಕಿದೀವಿ ನಾವು ಆಲ್ರೆಡಿ ಅಂಟಿಸಿದೀವಿ. ಟೈಪ್ ಮಾಡಿ ಶೌಚಾಲಯಕ್ಕೆ ಶೌಚಾಲಯ ಅಂತ ಒಂದು ಬೋರ್ಡ್ ಹಾಕ್ಸಿ. ಬೋರ್ಡ್ ಹಾಕಿದ್ರೆ ಮುಗಿದು ನಮ್ಮನೆ ನಾವು ಹೇಳ್ತಾ ಇರ್ತೀವಿ, ಪದೇ ಹೇಳ್ತೀವಿ. ಅಲ್ಲಿದೆ ಆಲ್ಟ್ ಆಗ್ರಿ, ಇಲ್ಲ ಟೈಲ್ ಯೂಸ್ ಮಾಡಿ ಅಂತ. ಇನ್ನು ನೆರಳಿನ ವ್ಯವಸ್ಥೆ ಬಗ್ಗೆ ಹೇಳ್ತೀನಿ. ನಾವು ಕೊಟ್ಟಿರೋದು 400 ಮೆಟ್ರಿಕ್ ಟನ್ ಅಲ್ಲಿ ಗೋಡಾನು ಇವ್ರಿಗೆ ಖರೀದಿಗೆ ಅಂತ. ಅಲ್ಲಿ ಚೀಲ ಹಾಕೊಂಡವ್ರೆ. ಇಲ್ಲಿ 800 ಮೆಟ್ರಿಕ್ ಟನ್ ಬಾಡಿಗೆ ಕೊಟ್ಟಿರೋದು, ಅದ್ರಲ್ಲಿ ಮಾಡ್ತಾವ್ರೆ. ಇವರು ಹಿಂದಕ್ಕೆ ಇಕ್ಕೊಂಡು ಖರೀದಿಗೆ ಬರೋರಿಗೆ ಏನ್ ಡೇಟ್ ಕೊಡ್ತಾರೆ ಕೊಡ್ಬೋದು. ಇವ್ರು ಮುಂದಕ್ಕೆ ಇಕ್ಕೊಂಡವ್ರೆ. ಅಷ್ಟು ದೊಡ್ಡ ಗೋಡಾನಲ್ಲಿ ಜನ ನಿಲ್ಸಕ್ಕಾಗಲ್ವಾ? ನಿಲ್ಲಿಸ್ಬೋದು ಅಲ್ವಾ? ಇವ್ರು ಹೇಳಿದ್ರು ಇಲ್ಲ ರೈತರು ಬೆಂಕಿ ಕಡ್ಡೆ ಹಚ್ಬಿಡ್ತಾರೆ, ಚೀಲ ಸುಟ್ಟೋಗ್ತಾರೆ. ನೈಟ್ ಅಲ್ಲ, ನಾನು ಹಗ್ಲೊತ್ತು ಯಾರು ಬರಲ್ಲ. ನೋಡ್ರಿ, ಅಷ್ಟು ಪ್ರಜ್ಞೆ ಇಲ್ಲದೆ ಹೋಗಿರೋ ರೈತರು ಯಾರು ಇಲ್ಲ. ರೈತರು ಬುದ್ಧಿವಂತರವ್ರೆ ಆಯ್ತಾ. ರಾಗಿ ಅವ್ರ ರಾಗಿಗೆ ಅವರೇ ಸುಟ್ಟಾಕಕ್ಕೆ ಯಾರು ರೈತನು ಮುಂದೆ ಬರಲ್ಲ. ಸೋಲೂರಲ್ಲಿ ಆಯ್ತು, ಅದ್ ನಡೆದಂತ ಘಟನೆ ಬೇರೆ. ನಿಮಗ್ ಗೊತ್ತಿದ್ಯಾ ಫುಲ್ ಆಗಿ? ಕೇಳಿಸ್ಕೊಳ್ಳಿ, ರಾಗಿ ನೀವು ಇಲ್ಲೆಲ್ಲೂ ಸ್ಟೋರೇಜ್ ಮಾಡ್ತಾ ಇಲ್ಲ, ನೇರವಾಗಿ ಸ್ಟೇಟ್ ಬೇರೆ ಹೋಗುತ್ತೆ. ಹೌದಲ್ವಾ? ಇಲ್ಲೆಲ್ಲೂ ಇಲ್ಲ. ನಾನು ಹೇಳ್ತಾ ಇರೋದು ಡೇಟ್ ಕೊಡಕ್ಕೆ ಏನ್ ಜನ ಬರ್ತಾರೆ ಅವ್ರ ಒಳಗಡೆ ಬಿಟ್ಕೊಳ್ಳಿ ಅಂತ ಅಷ್ಟೇ. ನಾ ಬೇರೆ ಏನು ಹೇಳ್ತಾ ಇಲ್ಲ ಇಲ್ಲಿ ಆಯ್ತಾ. ನಿಮಗೆ ಎಲ್ಲಾ ಪ್ಲಾಟ್ಫಾರ್ಮ್ ಬಿಟ್ಕೊಟ್ಟಿದ್ದೀವಿ, 4 ಪ್ಲಾಟ್ಫಾರ್ಮ್ ಬಿಟ್ಕೊಟ್ಟಿದ್ದೀವಿ. ಬೇರೆ ಕಡೆ ಗೋಡನ್ ಹೇಳ್ಕೊಟ್ಟಿರ್ತಾರೆ, ರೋಡಲ್ಲಿ ತುಂಬ್ತಾರೆ ರಾಗಿನ ಆಯ್ತಾ. ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲ. ಇಲ್ಲೇ ನೆರಳಿದೆ, ಮರಗಳಿದ್ದಾವೆ, ಪೂರ್ತಿ ನೆರಳಿದೆ. ನೆರಳಿನ ವ್ಯವಸ್ಥೆ ಮಾಡಿಲ್ಲ ಅಂತ ನನ್ನ ಮೇಲೆ ದುಡ್ಡು ಕೊಡ್ತಿದ್ದಾರೆ ಆಯ್ತಾ. ಮೇಡಮ್ ಈಗ ನೆರಳಿನ ವ್ಯವಸ್ಥೆ ಇಲ್ಲಿ ಬಂದಿಲ್ಲ, ಪ್ರಾಬ್ಲಮ್ ಇಲ್ಲಿ ಬಂದಿರೋದು ಏನು ಗೊತ್ತಾ? ರೈತರುಗಳು 4 ರಿಂದ 5 ದಿವಸ ಸ್ಟೇ ಆಗಿರೋದು ಒಂದು. ಎರಡನೇದು ಟೈಲೆಟ್ ವ್ಯವಸ್ಥೆ ಮತ್ತೆ ಕುಡಿಯೋ ನೀರಿನ ಸಮಸ್ಯೆಗೆ ಇಲ್ಲಿ ನಾವು ಕೇಳ್ತಾ ಇರೋದು. ನೀವೆಲ್ಲ ಇದನ್ನು ಹೇಳಿದ್ದಾರೆ, ಅದಕ್ಕೆ ಹೇಳ್ತಾರೆ. ಆಯ್ತಾಯ್ತು. ಮತ್ತೆ ನೆರಳಿನ ವ್ಯವಸ್ಥೆನೂ ಹೇಳಿದ್ದಾರೆ.
ಇದ್ದಾರೆ. ಸರಿ, ನೆರಳು ಸಾಕು. ಈ ನೆರಳಿಗೆ ಏನು ತೊಂದರೆ ಏನಿಲ್ಲ. ಬರಕ್ಕೆ ಹೇಳಿದ್ವಿ, ನಮ್ಮ ಕಡೆಯಿಂದ ನೀರಿಂದ ಎಲ್ಲ ವ್ಯವಸ್ಥೆ ಇದೆ ಸರ್. ಅವ್ರು ಏನು ನಿಮ್ಮ ಕಡೆಯಿಂದ ಬೇಕು ಅದ್ ಮಾಡ್ಕೊಳ್ಳಿ ಅಷ್ಟೇ. ಗೌಡ್ರೆ, ನೀವು ಯಾವ ಊರಿನವರು? ನೀವು ಸಂತೆಮತ್ತೂರ್ನವ್ರೆ. ನಿಮ್ದು ಎಷ್ಟು ದಿವಸ ಆಗೈತೆ ಬಂದು? ನಿಮ್ದೇನು ಸಮಸ್ಯೆ? ನಿಮ್ದೇನು ಸಮಸ್ಯೆ ಏನಿಲ್ಲಿ? ಅಲ್ಲ, ಇಲ್ಲಿ ಎರಡು ಕರೆಸ್ತಾ ಬರೋದು ಹೇಳಿದೀವಿ ಅಂತವ್ರಲ್ಲ, ಅವತ್ತಿಂದ ಅದನ್ನೇ ಹೇಳ್ತಾವ್ರೆ. ಒಂದಿನ ಕರೆಸಿಲ್ಲ, ಯಾರೇ 1 ವರ್ಷ ಬಂತು ರಾಗಿ ತೊಳಕ್ ಬಂದು. ಅವತ್ತಿಂದ ಇನ್ನು 2 ಕರೆಸ್ತೀವಿ ಇನ್ನೂ ಕರೆಸಿಲ್ಲ. ಎಲ್ಲಾರ್ಗು ಇದೆ ಸ್ವಾಮಿ. ಇಲ್ಲಿರೋ ಲಾಟ್ ಎಲ್ಲ ಖಾಲಿ ಆದ್ರೆ ರೈತರು ಯಾರು ಇರಲ್ಲ, ಯಾರ ಮೇಲೆ ಯಾರು ಬೀಳಲ್ಲ. ಸಮಸ್ಯೆ ಅದು. ಅದನ್ನ ಖಾಲಿ ಮಾಡಕ್ಕೆ ಮೊದಲು ಅವಕಾಶ ಮಾಡ್ಕೊಡಿ, ಆಮೇಲೆ ರೈತರ ಹತ್ರ ಮಾತನಾಡಿ. ನೋಡ್ರಿ ಕೃಷ್ಣಮೂರ್ತಿ ಅವರ, ಇದು ಖಾಲಿ ಮಾಡೋದ್ರ ಬಗ್ಗೆ ಕೇಳ್ತಾವ್ರ ಅವರು. ಇದನ್ನ ಯಾವ ರೀತಿ ಬಗೆಹರಿಸ್ತೀರಾ? ಖಾಲಿ ಮಾಡಿ ಲೇಬರ್ ಯಾರು ಕೊಡ್ಬೇಕು? ಟೆಂಡರ್ ಕರೆದಿಲ್ವಾ? ಟೆಂಡರ್ ಕರೆದಿಲ್ವಾ? ಕರೆದಿದ್ದೀರಾ ಟೆಂಡರು? ಟೆಂಡರ್ ವ್ಯವಸ್ಥೆ ಮಾಡಿ. ಸುಮ್ಮನೆ ಯಾಕೆ ಮಾತಾಡ್ತೀರಾ? ಅವ್ರ ನಂಬರ್ ಇದೆಯಾ? ಅವ್ರ ನಂಬರ್ ತೊಗೊಳ್ರಿ. ಇಲ್ಲಿ ಖಾಲಿ ಮಾಡಿ ಮೊದಲು ರೈತರನ್ನ ಒಬ್ಬ ಆಚೆ ಕಳ್ಸಕ್ಕೆ ಇದೆಲ್ಲ ಅವಶ್ಯಕತೆ. ಅವತ್ತು ಏನಾಯ್ತಲ್ಲ, ಅವತ್ತಾಗಿಲ್ಲ, ಅವತ್ತು ಮಾರನೇ ದಿನ ಇಲ್ಲ, 3 ದಿನ ಟೈಮ್ ಕೊಡಿ, ಇಲ್ಲ 1 ವಾರ ಟೈಮ್ ಕೊಡಿ. ಅದು ಸಮಸ್ಯೆ ಬಗೆಹರಿಯೋದು. ಸುಮ್ಮನೆ ನಿಂತ್ಕೊಂಡು ನಾವು ನೀವೆಲ್ಲ ಮಾತನಾಡೋದಲ್ಲ ಬಗೆಹರಿಯೋದು. ಖಾಲಿ ಮಾಡ್ತಾ ಇರ್ಬೇಕು, ರೈತ ಹೋಯ್ತಾ ಇರ್ಬೇಕು ತುಂಬ್ಕೊಂಡು. ಅವ್ನೇನ್ ಟೆಂಡರ್ ಆಗೋನ ಕೃಷ್ಣಪ್ಪರೇ, ನಂಬರ್ ಬರ್ಕೊಳ್ರಿ. ಮೊದಲು ಅದನ್ನ ಕಲೀರಿ. ಸುಮ್ಮನೆ ಇಲ್ಲಿ ಸ್ಟೇ ಮಾಡ್ಕೊಂಡು ರೈತ ಎಲ್ಲ ಬೆಳೆದಿರ್ತಾನೆ, ತತ್ತಾನೆ, ಇಲ್ಲಿ ಕಾಯ್ಕೊಂಡು ಕೂತ್ಕೊತಾನೆ. ಹಾವು ಚೋಳು ಏನೋ ಕಚ್ಚಿದ್ರೆ ಏನಾಯ್ತು? ನಾವು ರೈತ ಏನಾಯ್ತಾನೆ ಸ್ವಾಮಿ? ಎಷ್ಟು ದಿನ ಸ್ಟೇ ಆಗ್ಬೇಕು? 1 ವಾರದಿಂದ ನೋಡ್ತಾ ಇದ್ದೀನಿ ನಾನು. 1 ವಾರದಿಂದಲೂ ಹಿಂಗೆ ಇದೆ ಸ್ಟಾಕು. ಎಲ್ಲಿದೆ? ಖಾಲಿ ಮಾಡಿದ್ರ? ಏನಾಯ್ತು? ಏನ್ ಮಾಡ್ತಾ ಇದ್ದೀರಾ ನೀವು ಇಲ್ಲಿ? APM ಸರ್ ಏನ್ ಮಾಡ್ತಾ ಇದ್ದೀರಾ ಸ್ವಾಮಿ ಇಲ್ಲಿ? ಮಾತಾಡಕ್ಕೆ ಬಾಯಿ ಎಷ್ಟು ಬೇಕಾದ್ರೂ ಮಾತನಾಡ್ಬೋದು, ಅದೆಲ್ಲ ಮುಖ್ಯ. ಖಾಲಿ ಮಾಡ್ಬೇಕು ಮೇಡಮ್. ನಾನು ನಿಮ್ಗೆ ಶರಣು, ನಾನು ಒಪ್ಕೊತೀನಿ ನೀವು ಕೇಳಿದ್ಕೆ. ನನಗೆ ಖಾಲಿ ಮಾಡ್ಬೇಕು. 1 ವಾರ ನಾನು ಸರ್ವೆ ಮಾಡ್ತಾ ಇರೋದಿಲ್ಲ, ಇವತ್ತೇನಲ್ಲ ನಾನು ಸರ್ವೆ ಮಾಡ್ತಾ ಇರೋದು. ಹೇಳಿ ತಾಯಿ. ನಾರಾಯಣಪ್ಪ ಹೇಳಿ. ಹೇಳಿ. ಖರೀದಿಗೂ ನಂಗೂ ಸಂಬಂಧ ಇಲ್ಲ. ನನ್ಗೇನಿದ್ರು ಶೌಚಾಲಯ ಹೇಳೋದಾಯ್ತಾ, ಅದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಖರೀದಿ ಡೇಟ್ ಕೊಡೋದು ಇವರು. ಕರ್ನಾಟಕ ಆಹಾರ ನಾಗರಿಕ APMC ಗೊತ್ತು ಸಂಬಂಧ ಇಲ್ಲ. ನೋಡ್ರಿ ಕೃಷ್ಣಮೂರ್ತಿ ಅವರೇ, 1 ನಿಮಿಷ ಐತಾ ಕೇಳ್ರಿ. ನಿಮ್ಗೆ ಎಷ್ಟು ದಿವಸ ಬೇಕ್ರಿ ಖಾಲಿ ಮಾಡ್ಕೊಡಕ್? ಇದು ಎಷ್ಟು ದಿವಸ ಬೇಕ್ರಿ ಈ ಖಾಲಿ ಮಾಡ್ಲಿಕ್ಕೆ? ಈಗ ಇರ್ತಕ್ಕಂಥ ಐಟಮ್ ದಿವಸ ಒಂದೊಂದು ಬ್ಯಾಚ್ ಇದು ಪ್ಲಾಟ್ಫಾರ್ಮ್ ದಿವಸ ಒಂದೊಂದು ಪ್ಲಾಟ್ ಖಾಲಿ ಮಾಡಲಿ. ಬೆಳಿಗ್ಗೆ 7 ಗಂಟೆ ಮಾಡ್ತಾ ಇದೀವಿ, ಮುಗಿಸಿ ಆಯ್ತು. ಊಟದ ಟೈಮ್ಗೆ ಇದು ಖಾಲಿ ಆಗ್ತದೆ. ನೆಕ್ಸ್ಟ್ ಅದಕ್ಕೆ ಹೋಗ್ತೀವಿ ಮೇಲೆ. ನೆಕ್ಸ್ಟ್ ಅದಕ್ಕೆ ಹೋಗ್ತೀರಾ? ಈಗ ಇನ್ನೂ 2-3 ದಿವಸ ಯಾರನ್ನು ಒಳಗೆ ತೊಗೊಬೇಡಿ. ಈ ಸಂಪೂರ್ಣವಾಗಿ ಏನು ಖಾಲಿ ಆಗುತ್ತೋ ಅಲ್ಲಿವರೆಗೂ ಯಾರನ್ನೂ ದಯವಿಟ್ಟು ಒಳಗಡೆಗೆ ತೊಗೊಬೇಡಿ. ಮುಂದೂಡಿಸಿ ಅನೌನ್ಸ್ ಮಾಡಿಸಿ. ಇವಾಗ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತಲ್ವಾ, ಇರಿ ಪೇಪರ್ ಅನೌನ್ಸ್ಮೆಂಟ್ ಮಾಡಿಸಿ. ಇಲ್ಲ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆಯಲ್ವಾ, ನಿಮ್ಗೆ ಎಲ್ಲೆಲ್ಲಿ ನೀವು ಇದನ್ನ ಕರೆದಿದ್ದೀರಲ್ಲ ಹೇಳಿ ಸರ್. 9ನೇ ತಾರೀಕು ಇರೋದು, ನಾನಿನ್ನು ಇಲ್ಲಿಗೆ ಹಾಕಿಲ್ಲ. ಯಾಕೆ? ಇಲ್ಲಿರೋದು ಖಾಲಿ ಆ ಥರ ಯೋಚನೆ ಮಾಡಿದ್ರೆ ರೈತರುಗಳು ಸಮಸ್ಯೆ ಆಗಲ್ಲ. ಆಯ್ತಾ? ಅರ್ಥ ಮಾಡ್ಕೊಂತಾರೆ ಸರ್. ಈಗ ಅದನ್ನ ಅರ್ಥ ಮಾಡಿಸ್ರಿ. ಒಂದು ಪೇಪರ್ ಅನೌನ್ಸ್ಮೆಂಟ್ ಕೊಡ್ರಿ. 2 ದಿವಸ ಮುಂದೂಡಿದೀವಿ ಅಂತ ಅನೌನ್ಸ್ ಮಾಡ್ರಿ. 2ರಿಂದ ಮುಂದೆ ಯಾವ್ಯಾವ ಡೇಟಿಂದ ನೋಡ್ಕೊಂಡು 2ರಿಂದ 3 ದಿವಸ ಮುಂದೂಡಿದೀವಿ. ಗೇಟಿಂದ ಒಳಗಡೆ ಬಿಡಬೇಡಿ. ಗಾಡಿಗಳು ಬಂದ್ರೆ ರೈತರುಗಳಿಗೆ ಅನೌನ್ಸ್ ಮಾಡಿಸ್ಬಿಡಿ. ನಾಳೆ ಇವತ್ತು ಒಳಗಡೆ ಯಾವ ಬರ್ತವೋ ಬಂದ್ಬಿಡ್ಲಿ. ನಾಳೆಯಿಂದ ಬರುವಂತೆವು ನಿಮಗೆ ಆಲ್ಮೋಸ್ಟ್ ಸಾಟರ್ಡೆ ತನಕ ಯಾವ ತಗೋಬೇಡಿ, ಸರಿನಾ? ಯಾಕೆ ಮಾಡ್ತೀರಾ ನೀವು ಇಲ್ಲಿ? ಇದು ಪ್ರಶ್ನೆ. ಸುಮ್ಮನೆ ಏನೆಲ್ಲ ಮಾತಾಡೋದು ಪ್ರಶ್ನೆ ಅಲ್ಲ. ಡಿವಿಷನ್ ಆದ್ಮೇಲೆ ಒಂದೊಂದು ಡಿವಿಷನ್ ಮಾಡ್ಕೊಳ್ಳಿ. ಎರಡು ಮಾಡ್ಬೇಕು. ನಾವು ನಿಮ್ಗೆ ಹಿಂಸೆ ಕೊಡ್ತಾರೆ ಅಂತ ಹೇಳ್ತಾ ಇಲ್ಲ ಸ್ನೇಹಿತರೆ. ಹಿಂಸೆ ಕೊಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಇವತ್ತಿಲ್ಲ ನಾಳೆ ಲಾಸ್ಟ್ ಟೈಮ್ ಮಾಡಿದ್ರಲ್ಲ 2. ಲಾಸ್ಟ್ ಟೈಮ್ 2 ಮಾಡಿದ್ರಲ್ಲ, ಅದೇ ಹೇಳಿದ್ದು 2 ಆಗಿತ್ತಲ್ಲ. ಲೇಬರ್ ಇದ್ರು ಏನು ಸಮಸ್ಯೆ ಇರಲಿಲ್ಲ. ಅನ್ಸುತ್ತೆ ಇಲ್ಲಿ ಬಂದು ಅವ್ರು ಬಿಡುವ ಪಾಡಲ್ಲ. ಸುಮ್ಮನೆ ಯಾಕೆ ಮಾತಾಡ್ತೀರಾ ಎಲ್ಲರೂ? ಸರಿ ಆಯ್ತು, ಇದು ಅನೌನ್ಸ್ ಮಾಡಿ. ನೆಕ್ಸ್ಟ್ ನಮ್ಗೆ ಇಲ್ಲಿ ಬರೋ ಥರ ಅವಕಾಶ ಮಾಡಿಕೊಡ್ಬೇಡಿ. ನೆಕ್ಸ್ಟ್ ನಾವು ಇದು ಲಿಖಿತ ರೂಪದಲ್ಲಿ ಕೊಟ್ಟು ಸಾಟರ್ಡೆ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ಏನು ಉತ್ತರ ಕೊಡ್ತಾರೆ DC ಅವರು ಉತ್ತರ ಕೊಡಲಿ. ಸರ್ ನಮಸ್ತೆ, ತಮ್ಮ ಹೆಸರು? ನಾರಾಯಣ ಅಂತೇಳಿ. ನಾರಾಯಣ್, ಯಾವ ಊರು ಸರ್? ಯಡಿಯೂರು ಹೋಬಳಿ ಹುಲಿಪುರ. ಯಡಿಯೂರು ಹೋಬಳಿ ಹುಲಿಪುರನಾ? ಹುಲಿಪುರ. ಸರ್ ಇಲ್ಲಿ ಬಂದು ಎಷ್ಟು ದಿವಸ ಆಗಿದೆ ನೀವು? ಯಾರು? ನೀವು ಇಲ್ಲಿ ಬಂದು ಸರ್ವೆ ಮಾಡ್ತಾ ಇದ್ದೀವಿ. ನಾವು ಹಾಕಿಲ್ಲ ಬಿಡಿ. ನೀವು ಇನ್ನೂ ಹಾಕಿಲ್ಲ. ಈಗ ನಾನು ಒಬ್ಬ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ನಾಗಸಂದ್ರದಿಂದ ವ್ಯವಸಾಯ ಸೇವಕರ. ನೀವು ತಾಲೂಕು, ನಿಮ್ಮ ಹೆಸರು? ಕೃಷ್ಣ ಅಂತ. ಕೃಷ್ಣ, ತಾಲೂಕು ಅಧ್ಯಕ್ಷರಿದ್ದೀರಾ. ಇಲ್ಲಿ ರೈತರ ಬಗ್ಗೆ ನೀವು 2-3 ಸರಿ ಚರ್ಚೆ ಮಾಡಿದ್ದೀರಾ. ಏನಾಗಿದೆ ಇಲ್ಲಿ ಪರಿಸ್ಥಿತಿ? ಏನು ಗಮನಕ್ಕೆ ತಾನಿಲ್ಲ. ತಹಸೀಲ್ದಾರ್ ಮೇಡಮ್ ಅವರೇ ಆಗಲಿ, ನಮ್ಮ ಕೃಷಿ
ನಿರ್ದೇಶಕರಾಗಿ ಒಂದು ಕ್ರಮ ತಾಣಿಲ್ಲ. ಯಾರೂ ಈಗ ಮುಂದಿನ ಇದು ಏನ್ ಮಾಡ್ಬೇಕು ಅಂತ ರೈತನ ಪಾಡು ಯಾತ್ಗೂ ಬೇಡ ಹೇಳಿಲ್ವಾ? ರೈತನ ಪಾಡು ಯಾತ್ಗೂ ಬೇಡ, ಯಾತ್ಗೂ ಪ್ರಯೋಜನ ಇಲ್ಲ. ಈಗ 2 ಕೌಂಟ್ರ್ ಇವ್ರು ಮಾಡ್ತಾ ಇಲ್ಲ. ಈಗ ಆಲ್ರೆಡಿ 15 ದಿವಸದಿಂದ ನಾವು ಮನವಿ ಕೊಡ್ತಾ ಇದ್ದೀವಿ, 2 ಕೌಂಟ್ರ್ ಮಾಡ್ತಾ ಇಲ್ಲ. 2 ಕೌಂಟ್ರ್ ಇನ್ನ ಮಾಡಿಲ್ಲ. ಏನೋ ಇನ್ನ ಲೇಬರ್ ಅಂತ ಹೇಳ್ಕೊತಾರೆ. ಮಾಡಲಿಲ್ಲ ಅಂದ್ರೆ ಒಂದು ಉಗ್ರ ಹೋರಾಟ ಮಾಡ್ತೀವಿ. ಇಲ್ಲಿ ರೋಡ ತಡೆ ಕಟ್ಟು ಮುಡ್ದಂಗ ಅವಸ್ಥೆ, ಯಾವ ರೈತರು ಒಬ್ಬೊಬ್ಬರೇ ಒಂದು ಇದು ಬರೋವರೆಗೂ ವ್ಯವಸ್ಥೆ ಮಾಡ್ತೀವಿ. ಸರಿ, ಓಕೆ ಸರ್. ನಿಮ್ಮ ಹೆಸರು? ಅಲ್ಲ ಸರ್, ಲಕ್ಕಣ್ಣ. ಯಾವ ಊರಿನವ್ರು? ರೈತರು ಕುಳ್ಳಿಹಳ್ಳಿ. ನೀವು ರಾಗಿ ತಂದಿದ್ದೀರಾ? ಖಾಲಿ ಮಾಡ್ಲಿ. 5 ದಿವಸ ಆಗೈತೆ ನಿಮ್ಮ ರಾಗಿ ಖರೀದಿ ಮಾಡಿಲ್ಲ. ಬೆಳಿಗ್ಗೆಯಿಂದ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲ ಅಂದ್ರೆ ಕೆಲಸ ಏನೂ ನಡೆಯಲ್ಲ. ಕೈಲಿ ಹೊಲಿತಾ ಇದೆ. ಕೈಲಿ ಎಷ್ಟೊತ್ತು ಅಂತ ಹೊಲಿಬೋದು? ಕೈಲಿ ಹೊಲಿತಾ ನಿಮ್ಮ ಹೆಸರು? ಇದೆ. ಯಾವ ಊರಿನವರು? ನೋಡ್ದೆ ಬಿಡಿ, ನಾನು ನೋಡ್ಕೊಂಬಂದೆ ಬಿಡಿ. ನಾನು ಈಗ ಏನ್ ಸಮಸ್ಯೆ ಆಗ್ತಾ ಇದೆ ನಿಮ್ಗೆ? ಹೋದ್ ಸತಿ ಆರಾಮ ಮಾಡ್ತಾರಲ್ಲ, ಈ ವರ್ಷದಿಂದ ಸಮಸ್ಯೆ ಇಲ್ಲ. ಈಗ 2 ದಿವಸ ಮುಂದೂಡ್ತಾವ್ರೆ. ನೀವು ಸಾಟರ್ಡೆ ಹಾಕಿ. ಈಗ ನಾಳೆ ಬುಧವಾರ ಅವ್ರು ಅಲೌನ್ಸ್ ಮಾಡಿಸ್ತೀನಿ ಅಂತ ಹೇಳೋರು ಇಲ್ಲಿನ ಕೃಷ್ಣಮೂರ್ತಿ ಅವರು. ಅದೇನು ಅಲೌನ್ಸ್ ಮಾಡಿಸ್ತಾರೋ ನೋಡಿ. ನಿಮಗೆ ಬುಧವಾರ, ಶುಕ್ರವಾರ, ಗುರುವಾರ 3 ದಿವಸ ಮುಂದೂಡಿ ಸಾಟರ್ಡೆ ತಗೊಂಡ್ ಬನ್ನಿ. ಯಾಕೆಂದ್ರೆ ಇಲ್ಲಿ ಇರ್ತಕ್ಕಂಥವ್ರು ಖಾಲಿ ಆಗಿ ಈಗ 1 ವಾರ ಆಗಿದೆ ಬಂದು. ಇಲ್ಲಿ ಏನಾಗಿದೆ ಸ್ವಾಮಿ, ಇಲ್ಲಿ ಬಂತು ಸ್ಟಾಕ. ಪಾಪ ರೈತರು ತಂದು ನಿಲ್ಲಿಸ್ಕೊಳ್ಳಲ್ಲ, ಬಾಡಿಗೆ ತಂದಿರ್ತಾರೆ. ಈ ಜಾಗ ಇರುತ್ತೋ ಇಲ್ಲಿ ಹಾಕ್ಬಿಡ್ತಾರೆ. ಈ ಗೋಡನ್ ಖಾಲಿನೇ ಆಗಲ್ಲ. ಬರ್ತಾ ಇರ್ತಾನೆ, ಬಂದವನು ಹೋಗ್ತಾ ಇರ್ತಾನೆ. ಕಡೆ ಮೊದಲು ಬಂದವನು ಅಲ್ಲಿ ಕೂತಿರ್ತಾನೆ. ಇದಕ್ಕೇನು ಸಮಸ್ಯೆ ಬಗೆಹರಿಸಕ್ಕಾಗುತ್ತೆ? ಬಗೆಹರಿಸಬೇಕು. ಲೈನ್ ಪ್ರಕಾರ ಏನು ಬಗೆಹರಿಸಬೇಕು. ಯಾಕಂದ್ರೆ ಅಧಿಕಾರಿ ಮನ್ಸ್ ಮಾಡಿದ್ರೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಅರ್ಸಕ್ಕಾಗಲ್ಲ. ಹೆಂಗ್ ಹೇಳ್ತೀರಾ? ಯಾವ ಆಧಾರ? ಈಗ ಇಲ್ಲಿ ನಡೀತಾರೆ. ಈ ಗೋಡನ್ ಬಿಟ್ಟು ಅವ್ರು ಮುಂದೆ ಹೋಗಕ್ಕಾಗಲ್ಲ. ಅವ್ರನ್ನೇನ್ ಮಾಡೋದು? ಲೈನ್ ಪ್ರಕಾರ ಹೋದ್ರೆ ಇಲ್ಲಿಗೆ ಬರಲ್ಲ ಸರ್. ಅದು ಬರಲ್ಲ, ಯಾವುದೇ ಕಾರಣಕ್ಕೆ ಬರಲ್ಲ. ಬರ್ದಲ್ಲೇ ಹೋದ್ರೆ ಓಕೆ. ಬರ್ದಲ್ಲೇ ಹೋದ್ರೆ ಓಕೆ. ಯಾಕೆಂದ್ರೆ ಸ್ಟಾಕ್